ಕಾಂಗ್ರೆಸ್ನಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಚರ್ಚೆ. ಜಾತಿಗೊಂದು ಡಿಸಿಎಂ ಸಾಮಾಜಿಕ ನ್ಯಾಯವೇ? ಲೋಕಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಒಳಗೆ ಹಲ್ಚಲ್ ಮಾಡಿದ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಚುನಾವಣೆ ಕಾರಣಕ್ಕೆ ತಣ್ಣಗಾಗಿತ್ತು. ಈಗ ಮತ್ತೆ ಚರ್ಚೆ ಜೋರಾಗಿದೆ. ಕಳೆದ ಬಾರಿಯಂತೆ ಈ ಬಾರಿನೂ ಸಚಿವ ಕೆಎನ್ ರಾಜಣ್ಣ ಇದರ ಪ್ರಸ್ತಾಪ ಮಾಡಿದರೆ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜೆ ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ದನಿಗೂಡಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಒಕ್ಕಲಿಗರಿಗೆ ಹುದ್ದೆ ಸಿಕ್ಕಿರೋದ್ರಿಂದ ಅವರ ಜೊತೆ ಲಿಂಗಾಯತ, ದಲಿತ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ನೀಡಿ ಸಾಮಾಜಿಕ ನ್ಯಾಯ ಒದಗಿಸೋದರ ಮೂಲಕ ಆ ಸಮುದಾಯಗಳು ಪಕ್ಷದ ಜೊತೆ ಉಳಿಯುವಂತೆ ಮಾಡಬೇಕು ಅನ್ನೋದು ರಾಜಣ್ಣ ಅವರ ವಾದ. ಆದರೆ ಪ್ರಿಯಾಂಕ ಖರ್ಗೆ ಮತ್ತು ಡಿಕೆ ಸುರೇಶ್ ಇದನ್ನು ವಿರೋಧಿಸಿದ್ದಾರೆ. ಹೆಚ್ಚುವರಿ ಡಿಸಿಎಂ ಬೇಡಿಕೆ ಇದ್ರೆ 3 ಹುದ್ದೆ ಕೊಡ್ಲಿ ಅಂದಿದ್ದಾರೆ ಡಿಕೆ ಸುರೇಶ್. ರಾಮಲಿಂಗಾರೆಡ್ಡಿ, ಪರಮೇಶ್ವರ್, ಕೃಷ್ಣ ಬೈರೇಗೌಡ, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಹೆಸರಿಸಿ ಎಲ್ಲರೂ ಡಿಸಿಎಂ ಹುದ್ದೆಗೆ ಅರ್ಹರು, ಜಾತಿಗೊಂದು ಡಿಸಿಎಂ ಕೊಡ್ಲಿ ಅಂತ ವ್ಯಂಗ್ಯಭರಿತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ನಂಬರ್ 2 ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗಲೇ ಈ ತರದ ಒಪ್ಪಂದ ಹೈಕಮಾಂಡ್ ಜೊತೆ ಮಾಡಿಕೊಂಡಿದ್ದರ ಬಗ್ಗೆ ವರದಿ ಆಗಿತ್ತು. ಹಾಗಾಗಿನೇ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಿರಲಿಲ್ಲ. ಡಿಸಿಎಂ ಹುದ್ದೆ ಸೃಷ್ಟಿ ಚರ್ಚೆ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವಿನ ಶೀತಲ ಸಮರ ಅಂತಲೇ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ. ಮತ್ತೊಂದು ಕಡೆ ಅವಕಾಶ ಸಿಕ್ಕಾಗ್ಲಿಲ್ಲ ಡಿಕೆ ಬ್ರದರ್ಸ್ ಮತ್ತು ಅವರ ಬೆಂಬಲಿಗರು ಸಿಎಂ ಹುದ್ದೆ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಡಿಕೆ ಶಿವಕುಮಾರ್ ತ್ಯಜಿಸಲಿರೋದ್ರಿಂದ ಅದನ್ನ ಯಾವ ಸಮುದಾಯಕ್ಕೆ ನೀಡಬೇಕು ಅನ್ನೋ ಚರ್ಚೆ ಕೂಡ ನಡೆದಿದೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿನ ಹಿನ್ನಡೆ ಮತ್ತು ಖುದ್ದು ಡಿಕೆ ಸುರೇಶ್ ಸೋಲು ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಕಟ್ ಹಾಕೋಕೆ ಮತ್ತೊಂದು ಬಣ ಪ್ರಜ್ಞಾಪೂರ್ವಕವಾಗಿ ಈ ಕೆಲಸ ಮಾಡ್ತಿರುವಂತಿದೆ. ಈ ಮೂಲಕ ಡಿಕೆ ಶಿವಕುಮಾರ್ ಹಿಡಿತ ಮತ್ತು ಪ್ರಾಬಲ್ಯ ಕುಗ್ಗಿಸುವ ಧೋರಣೆ ಕಾಣಿಸ್ತಿದೆ. ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಉಳಿದ ಮಂತ್ರಿಗಿರಿ ಮತ್ತಿತರ ಸ್ಥಾನಗಳ ಹಂಚಿಕೆ ಬೇಡಿಕೆ ಇರಬೇಕಾಗಿದ್ದೇ ಮತ್ತದು ಆಗ್ಲೇಬೇಕು. ಆದರೆ ಡಿಸಿಎಂ ಹುದ್ದೆನೇ ಯಾವುದೇ ವಿಶೇಷ ಮಾನ್ಯತೆ ಇಲ್ಲದೆ ಇರೋದು. ಸಾಂವಿಧಾನಿಕ ಸ್ಥಾನಮಾನವಾಗಲಿ ಅಥವಾ ಆಡಳಿತಾತ್ಮಕ ವಿಶೇಷ ಅಧಿಕಾರವಾಗಲಿ ಈ ಹುದ್ದೆಗಿಲ್ಲ. ಹೀಗಿದ್ದಾಗ ಜಾತಿ ಸಮುದಾಯದ ಆಧಾರದಲ್ಲಿ ಇದನ್ನ ಹಂಚೋದ್ರಿಂದ ಆಗೋ ಲಾಭ ಆದ್ರೂ ಏನು? ಡಿಸಿಎಂ ಹುದ್ದೆ ಸೃಷ್ಟಿಗೆ ಒತ್ತಾಯ ಮಾಡೋ ನಾಯಕರು ಸಿಎಂ ಬದಲಾವಣೆ ಮಾಡಿ ಆ ಹುದ್ದೆಯನ್ನ ದಲಿತರಿಗೋ, ಅಲ್ಪಸಂಖ್ಯಾತರಿಗೋ ಅಥವಾ ಲಿಂಗಾಯತರಿಗೋ ನೀಡಿದ್ರೆ ಆ ಸಮುದಾಯಕ್ಕೆ ನಿಜವಾಗಿಯೂ ಒಂದು ಬಲ ಸಿಕ್ಕಿದಂತಾಗತ್ತೆ ಅಂತ ಯಾಕೆ ಬೇಡಿಕೆಯನ್ನ ಇಡುವುದೇ ಇಲ್ಲ? ಇಲ್ಲಿರೋದು ಸಾಮಾಜಿಕ ನ್ಯಾಯದ ಹೋರಾಟನೋ ಅಥವಾ ಒಂದು ಬಣ ಹಣಿಯುವ ಹೋರಾಟವೋ? ಮೊದಲೇ ಚುನಾವಣಾ ಫಲಿತಾಂಶದ ಬಳಿಕ ಹೊಸ ಶಕ್ತಿ ಪಡೆದುಕೊಂಡಿರುವ ಬಿಜೆಪಿ ಹಾಗೂ ಜೆಡಿಎಸ್ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಸಾಲದೇ ಇದ್ದಿದ್ದಕ್ಕೆ ಈಗ ಪಕ್ಷದೊಳಗಿನವರೇ ಹೊಸ ರಗಳೆ ಶುರು ಮಾಡಿಕೊಂಡಿದ್ದಾರೆ. ಇದರಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಪ್ರಯೋಜನವಂತೂ ಆಗೋದಿಲ್ಲ. ಈ ರಾಜಕೀಯ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.